ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಹಾಗೂ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದ್ದಂತಹ ವಿಕಾಸ್ನನ್ನ ರಿಲೀಸ್ ಮಾಡಲಾಗಿದೆ ಸ್ಟೇಷನ್ ಬೇಲ್ ಮೇರೆ. ಹತ್ತನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ದ ಕನ್ನಡಿಗ ವಿಕಾಸ್ ಬಿಡುಗಡೆ ಆಗಿದ್ದಾನೆ ಸ್ಟೇಷನ್ ಬೇಲ್ ಮೇರೆಗೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿನ್ನೆ ಆತನನ್ನ ಅರೆಸ್ಟ್ ತೋರಿಸಿದ್ರು ಪೊಲೀಸರು. ಬಟ್ ಇವತ್ತು ಇಡೀ ಸ್ಟೋರಿಯಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಓಕೆ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟೇಷನ್ ಬೇಲ್ ಮೇರೆಗೆ ವಿಕಾಸ್ನನ್ನ ಬಿಡುಗಡೆಗೊಳಿಸಲಾಗಿದೆ. ನಿನ್ನೆ ಬಂಧನಕ್ಕೆ ಒಳಗಾಗಿದ್ದ ಕನ್ನಡಿಗ ವಿಕಾಸ್ ಇವತ್ತು ಸ್ಟೇಷನ್ ಬೇಲ್ ಮೇರೆಗೆ ರಿಲೀಸ್ ಆಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ. ನೆನ್ನೆ ನಾವು ತೋರಿಸಿದ್ವಿ ಯಾವ ರೀತಿ ಆತನ ಮೇಲೆ ಹಲ್ಲೆ ಆಗಿತ್ತು ಮತ್ತೆ ಇಡೀ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಹೇಗಾಗಿತ್ತು ಅಂತ. ಇವತ್ತಂತೂ ಕನ್ನಡ ಪರ ಸಂಘಟನೆಗಳು ರಾತ್ರಿಯಿಂದ ಹೋರಾಟಕ್ಕೆ ಇಳಿದಿದ್ವು. ಇವತ್ತು ಬೆಳಗ್ಗೆ ಅಂತೂ ಅದು ವಿಪರೀತ ಸ್ವರೂಪಕ್ಕೆ ಹೋಯಿತು. ಇದರ ಬೆನ್ನಲ್ಲೇ ಈತನ ರಿಲೀಸ್, ಬಿಗ್ ಡೆವಲಪ್ಮೆಂಟ್. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನೆನ್ನೆ ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು ಒಂದ್ಸಲ ರೀಕಾಲ್ ಮಾಡೋದಾದ್ರೆ, ಈಗ ಸ್ಟೇಷನ್ ಬೇಲ್ ಮೇಲೆಗೆ ಆಲ್ರೆಡಿ ರಿಲೀಸ್ ಆಗಿದ್ದಾರೆ ಅಥವಾ ಇನ್ನಷ್ಟೇ ಆ ಪ್ರಕ್ರಿಯೆಗಳೆಲ್ಲ ಆಗಬೇಕಾ? ಏನೇನು ಮಾಹಿತಿ ಇದೆ? ಮಮತಾ, ನಿನ್ನೆ ಗಲಾಟೆ ಆಯಿತು ಅನ್ನುವಂಥ ಕಾರಣಕ್ಕಾಗಿ ವಿಂಗ್ ಕಮಾಂಡರ್ ಮತ್ತು ಯುವಕನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕೆ ವಿಂಗ್ ಕಮಾಂಡರ್ ಪತ್ನಿ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಯುವಕ ವಿಕಾಸ್ ವಿರುದ್ಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿದ್ರು. FIR ದಾಖಲಿಸಿದ ಬಳಿಕ ಆತ ಯಲಂಕ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆತನನ್ನು ಕರೆತಂದು ಅರೆಸ್ಟನ್ನು ತೋರಿಸಲಾಗಿತ್ತು. ಈ ಪ್ರಕರಣ ಆದ ವೇಳೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಾರಣ ಆತ ಹಲ್ಲೆಗೊಳಗಾಗಿದ್ದಂಥ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇದಾದ ಬಳಿಕ ವಿಂಗ್ ಕಮಾಂಡರ್ ಆ ಯುವಕನ ಮೇಲೆ ಹಲ್ಲೆ ಮಾಡಿರುವಂಥ ಒಂದಷ್ಟು CCTV ಫುಟೇಜ್ಗಳು ಹೊರಗಡೆ ಬರ್ತವೆ. ಆ CCTV ಫುಟೇಜ್ಗಳಲ್ಲಿ ಯುವಕನ ಮೇಲೆ ಏನು ವಿಂಗ್ ಕಮಾಂಡರ್ ಹಲ್ಲೆ ಮಾಡಿರುವಂಥ CCTV ದೃಶ್ಯಾವಳಿಗಳು ನೋಡಿ ಮತ್ತಷ್ಟು ಕನ್ನಡ ಪರ ಸಂಘಟನೆಗಳು ಆಕ್ರೋಶಕ್ಕೆ ಎಡೆ ಮಾಡಿಕೊಡುತ್ತೆ. ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಆತನ ವಿರುದ್ಧ ದಾಖಲಾಗಿದ್ದು, ಅಂದರೆ ಸರ್ಕಾರಿ ಅಧಿಕಾರಿಗೆ ಹಲ್ಲೆ ಮಾಡಿದಂಥ ಆರೋಪದ ಮೇಲೆ ಆತನಿಗೆ FIR ಮಾಡಿಕೊಂಡಿದ್ರು. ಅದನ್ನು ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದ್ರೂ ಕೂಡ 7 ವರ್ಷದ ಒಳಗಿನ ಶಿಕ್ಷೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಸ್ಟೇಷನ್ ಬೆಲ್ ಕೊಟ್ಟು ಆತನಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ತಾಯಿಯನ್ನು ಸ್ಪಷ್ಟನೆಗೆ ಪಬ್ಲಿಕ್ TV ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸ್ಟೇಷನ್ ಬೆಲ್ ಕೊಟ್ಟು ನನ್ನ ಮಗನಿಗೆ ಬಿಟ್ಟು ಕಳಿಸಿದ್ದಾರೆ. ಈ ಅಧಿಕಾರಿ ನನ್ನ ಮಗನ ಮೇಲೆ ಆತನ ಮೇಲೆ ಈಗಾಗಲೇ 109 ಅಂದರೆ ಕೊಲೆ ಯತ್ನ ಪ್ರಕರಣಗಳು ಕೂಡ ದಾಖಲಾಗಿರೋದ್ರಿಂದ ಆ ಅಧಿಕಾರಿಗಳ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ನೀಡಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರ ತಾಯಿ ಜ್ಯೋತಿ ಕೂಡ ಪಬ್ಲಿಕ್ TV ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಮಮತಾ.